ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಚಾಮರಾಜನಗರ ಜಿಲ್ಲೆಯ ಚಂದಕವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಜಂತುಹುಳು ನಿವಾರಣಾ ದಿನ ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮೈಸೂರು ವಿಭಾಗದ ಸಹ ನಿರ್ದೇಶಕರಾದ ಡಾ ಮಲ್ಲಿಕಾ ಉದ್ಘಾಟಿಸಿದರು. ಇದೇ ವೇಳೆ ಜಂತುಹುಳು ನಿವಾರಣಾ ದಿನದ ಅರಿವು ಮೂಡಿಸುವ ಭಿತ್ತಿಪತ್ರ ಬಿಡುಗಡೆ ಮಾಡಲಾಯಿತು. ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಚಿದಂಬರಂ, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾ ಚಂದ್ರಶೇಖರ್, ಹಿರಿಯ ಅಧಿಕಾರಿಗಳಾದ ಡಾ ರಾಜೇಶ್ ಕುಮಾರ್, ಡಾ ಶ್ರೀನಿವಾಸ್, ವಾರ್ತಾ ಇಲಾಖೆಯ ಸಹಾಯಕ ವಾರ್ತಾ ಅಧಿಕಾರಿ ಸುರೇಶ್, ಶಾಲೆಯ ಮುಖ್ಯೋಪಾಧ್ಯಾಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಡಾ ಮಲ್ಲಿಕಾ, ಜಂತುಹುಳುವಿನಲ್ಲಿ ಹಲವು ಬಗೆಗಳಿದ್ದು ಅಪೌಷ್ಟಿಕತೆ, ರಕ್ತಹೀನತೆಯಂತಹ ಹಲವು ಆರೋಗ್ಯ ಸಮಸ್ಯೆಗಳು ಎದುರಾಗಲಿವೆ. ಅದರಿಂದ ಪಾರಾಗಲು ಆರೋಗ್ಯ ಇಲಾಖೆ ನೀಡುವ ಜಂತುಹುಳು ನಿವಾರಣಾ ಮಾತ್ರೆಯನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಮೂಲಕ ಜಂತುಹುಳು ಸಮಸ್ಯೆಯಿಂದ ಪಾರಾಗಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮವನ್ನ ಈ ಮಾತ್ರೆಯನ್ನ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಈ ಮಾತ್ರೆ ತಗೊಳ್ಳೋದ್ರ ಜೊತೆಗೆ ವೈಯಕ್ತಿಕ ಸ್ವಚ್ಛತೆ ಏನಿದೆ ಇದು ಬಹಳ ಮುಖ್ಯ. ನಿಮ್ಮ ಪರಿಸರ ನೈರ್ಮಲ್ಯ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಶುದ್ಧವಾದ ನೀರನ್ನ ಕುಡಿಬೇಕು, ಹಾಗೆ ಒಳ್ಳೆ ಬಿಸಿಯಾದ ಆಹಾರವನ್ನ ಉಪಯೋಗಿಸಬೇಕು. ಡಾ ಚಿದಂಬರಂ, ದೇಶಾದ್ಯಂತ 2015ರಿಂದ ವರ್ಷಕ್ಕೆ 2 ಬಾರಿ ಜಂತುಹುಳು ನಿವಾರಣಾ ಅಭಿಯಾನ ನಡೆಸಲಾಗುತ್ತಿದೆ. 1 ರಿಂದ 19 ವರ್ಷದೊಳಗಿನ ಮಕ್ಕಳಲ್ಲಿ ಕಂಡುಬರುವ ಜಂತುಹುಳು ಸಮಸ್ಯೆ ನಿವಾರಿಸುವುದು ಅಭಿಯಾನದ ಉದ್ದೇಶವಾಗಿದೆ ಎಂದು ಹೇಳಿದರು. ಏನು ತೊಂದರೆ ಇಲ್ಲ. ಸರ್ಕಾರದ ವತಿಯಿಂದ ಫೆಬ್ರವರಿ 10ನೇ ತಾರೀಕು ಮೊದಲನೇ ವರ್ಷದಲ್ಲಿ, ಆಗಸ್ಟ್ 10ನೇ ತಾರೀಕು ವರ್ಷದಲ್ಲಿ 2ನೇ ಬಾರಿ ಇದು ನ್ಯಾಷನಲ್ ಡಿವರ್ಮಿಂಗ್ ಡೇ, ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನದ ಅಂಗ ಅಂತ ಮಾಡಿ ಆ ದಿನಗಳು ಈ ಮಾತ್ರೆಯನ್ನು ಕೊಡುವಂತದ್ದು ಇರುತ್ತೆ. ಆರೋಗ್ಯ ಅಧಿಕಾರಿ ಡಾ ರಾಜೇಶ್ ಕುಮಾರ್, ಅನಿಮಿಯಾ ಹಾಗೂ ಅಪೌಷ್ಟಿಕತೆಯಂತಹ ಸಮಸ್ಯೆಗಳಿಂದ ಬಳಲುವ ಮಕ್ಕಳನ್ನು ಪಾರು ಮಾಡುವ ಉದ್ದೇಶದಿಂದ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು. ಇರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಅಚ್ಚುಕಟ್ಟಾಗಿ ನಡೆಸಿದ್ದೇ ಆದಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನ ಮತ್ತು ಇಡೀ ಭಾರತ ದೇಶವನ್ನ ಅನಿಮಿಯಾ ಮುಕ್ತ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ರಾಷ್ಟ್ರೀಯ ಜಂತುಹುಳ ನಿವಾರಣಾ ಕಾರ್ಯಕ್ರಮವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಹಮ್ಮಿಕೊಂಡಿದ್ದೇವೆ.